ಹೇ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದುಡೆಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಟನೆಯ ಆಕಾಶ್ ಸಿನಿಮಾ ಇದೀಗ 21 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾ ಈಗ ರಿಲೀಸ್ ಆಗೋದಕ್ಕೆ ಕಾರಣ ಏನು, ಎಷ್ಟು ಕಲೆಕ್ಷನ್ ಮಾಡಬಹುದು, ಈ ಮೊದಲನೇ ದಿನದ ಕಲೆಕ್ಷನ್ ಅಂದ್ರೆ ಆಕಾಶ್ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಒಂದು ದಿನ ಕಳೆದಿದೆ. ಈ ಒಂದು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಆಕಾಶ್ ಸಿನಿಮಾ ಅಂತ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಎಸ್, ನಮ್ಮ ಪುನೀತ್ ರಾಜ್ಕುಮಾರ್ ನಟನೆಯ ಆಕಾಶ್ ಸಿನಿಮಾ 2005ರಲ್ಲಿ ಬಿಡುಗಡೆ ಆಗುತ್ತೆ. ಸೊ ಆಗ್ಲೇ ಈ ಒಂದು ಸಿನಿಮಾ 25 ವಾರಗಳ ಕಾಲ ಸತತವಾಗಿ ನಮ್ಮ ಒಂದು ಥಿಯೇಟರ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗಿತ್ತು. ಸೊ ಇದೀಗ ಈ ಒಂದು ಸಿನಿಮಾ ಮತ್ತೆ ಪುನರ್ ಬಿಡುಗಡೆ ಆಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಮಾರ್ಚ್ 17ನೇ ತಾರೀಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾವನ್ನ ಎಲ್ಲ ಸಜ್ಜು ಮಾಡಿ ಮತ್ತೆ ರೆಡಿ ಮಾಡಿ, ಸೊ ಇವತ್ತು ಮಾರ್ಚ್ 13ನೇ ತಾರೀಕು ಈ ಒಂದು ಸಿನಿಮಾ ಬಿಡುಗಡೆ ಮಾಡಿರುವಂತದ್ದು. ಸೊ 2-3 ವರ್ಷಗಳಿಂದ ಸತತವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಅತ್ಯುತ್ತಮವಾಗಿರುವಂತಹ ಸಿನಿಮಾಗಳನ್ನ ರಿಲೀಸ್ ಮಾಡ್ತಿರುವಂತದ್ದು. ಸೊ ಈ ಒಂದು ಇದರಲ್ಲಿ ಈ ಒಂದು ವರ್ಷ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಮತ್ತೆ ಅಭಿಮಾನಿಗಳಿಗೆ ಸಂತೋಷನ ಪಡಿಸೋದಕ್ಕೋಸ್ಕರ ಇವತ್ತು ಮಾರ್ಚ್ 13ನೇ ತಾರೀಕು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಆಕಾಶ್ ಸಿನಿಮಾ ಇದೀಗ ರಿಲೀಸ್ ಆಗಿರುವಂತದ್ದು. ಆಗ್ಲೇ ಹೇಳಿದಾಗ ಈ ಒಂದು ಸಿನಿಮಾ 2005ರಲ್ಲೇ 25 ವಾರಗಳ ಕಾಲ ಥಿಯೇಟರ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗಿತ್ತು. ಸೊ ಇದೀಗ ಆಕಾಶ್ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಇದೀಗ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 108 ಸ್ಕ್ರೀನ್ ಗಳಲ್ಲಿ ಆಕಾಶ್ ಸಿನಿಮಾ ಬಿಡುಗಡೆ ಆಗಿರುವಂತದ್ದು. ಅದರಲ್ಲಿ ಪ್ರಾಮುಖ್ಯತೆ ಹೊಂದಿರುವಂತದ್ದು ನಮ್ಮ ಬೆಂಗಳೂರಲ್ಲೇ 40 ಸ್ಕ್ರೀನ್ಸ್ ಗಳು ತಗೊಂಡಿರುವಂತದ್ದು ನಮ್ಮ ಆಕಾಶ್ ಸಿನಿಮಾವನ್ನ. ಹಾಗೆ ಮಂಡ್ಯ, ಮೈಸೂರು ಸೈಡ್ ಅಲ್ಲೂ ಕೂಡ ಅತ್ಯುತ್ತಮವಾಗಿ ಕಲೆಕ್ಷನ್ ಆಗ್ತಿರುವಂತದ್ದು. ಅನೇಕ ಥಿಯೇಟರ್ಸ್ ಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗಿರುವಂತದ್ದು, ಥಿಯೇಟರ್ ಫುಲ್ ಆಗಿರುವಂತದ್ದು. ಈಗಲೂ ಕೂಡ ಆಕಾಶ್ ಸಿನಿಮಾಗೆ ಒಂದು ಒಳ್ಳೆ ಕ್ರೇಜ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದೀಗ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಆಕಾಶ್ ಸಿನಿಮಾ ಇವತ್ತು ಕಲೆಕ್ಷನ್ ಮಾಡುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ 40 ಲಕ್ಷ ಅಷ್ಟಾಗಿರುತ್ತೆ. ಅಂದ್ರೆ 40 lakhs ಅಷ್ಟು ಇದೀಗ ಆಕಾಶ್ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲಿ 20 ಲಕ್ಷದಷ್ಟು ಆಕಾಶ್ ಸಿನಿಮಾ ಟೋಟಲ್ ಬೆಂಗಳೂರಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು 20 ಲಕ್ಷ. ಕರ್ನಾಟಕದಲ್ಲಿ ಥ್ರೂಔಟ್ ಕರ್ನಾಟಕದಲ್ಲಿ ಈ ಒಂದು ದಿನದಲ್ಲಿ 40 ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂತದ್ದು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.